ಪ್ಯಾರಾಸಿಟಮಾಲ್ ಪಾಯ್ಸನಿಂಗ್ ಮಕ್ಕಳಲ್ಲಿ ತುಂಬ ಕಾಮನ್ ಆಗಿ ಕಂಡು ಬರ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತಂದರೆ ಪ್ಯಾರಾಸಿಟಮಾಲ್ ಸಿರಪ್ ಈಸಿಲಿ ಅವೈಲೇಬಲ್ ಇದೆ, ವಿದೌಟ್ ಪ್ರಿಸ್ಕ್ರಿಪ್ಷನ್ನು ಸಿಕ್ಬಿಡುತ್ತೆ ಅಂತ ಪೇರೆಂಟ್ಸ್ ತುಂಬಾ ಅದನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಪ್ಯಾರಾಸಿಟಮಾಲ್ ಸಿರಪ್ ಕೊಟ್ಟ ಮೇಲೆ ನೆಕ್ಸ್ಟ್ ಡೋಸ್ಗೆ 4 to 6 hours ಮಿನಿಮಮ್ ಗ್ಯಾಪ್ನ ಮೇಂಟೈನ್ ಮಾಡಿ. ಬಿಫೋರ್ 4 hours ಫೀವರ್ ಬಂತು ಅಂತಂದರೆ ಟೆಪಿಡ್ ಸ್ಪಾಂಜಿಂಗ್ ಮಾಡಿ, ಆದರೆ ನೆಕ್ಸ್ಟ್ ಪ್ಯಾರಾಸಿಟಮಾಲ್ ಡೋಸ್ ಕೊಡಬೇಡಿ. ಪ್ಯಾರಾಸಿಟಮಾಲ್ ಸಿರಪ್ ಬೇರೆ ಬೇರೆ ಕಾನ್ಸಂಟ್ರೇಷನಲ್ಲಿ ಅವೈಲೇಬಲ್ ಇರುತ್ತೆ. ಡ್ರಾಪ್ಸಲ್ಲೇ ಬರುತ್ತೆ, 125 mg ಬಾಟಲ್ ಇದೆ, 250 mg ಬಾಟಲ್ ಕೂಡ ಇದೆ. ಡಾಕ್ಟರ್ ನಿಮಗೆ ಮಗುನ ವೇಟ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿ ಯಾವ ಡೋಸ್ ಬರೆದಿರ್ತಾರೋ ಅದೇ ಸಿರಪ್ನ ತೊಗೊಂಡು ಬನ್ನಿ. 125 mg ಅಗತ್ಯ ಇರೋ ಮಗುಗೆ ನೀವು 250 mg ಸಿರಪ್ ಕೊಟ್ಬಿಟ್ರೆ ಅದು ಮಗುಗೆ ಓವರ್ ಡೋಸ್ ಆಗುತ್ತೆ. ಆ ಥರ ಓವರ್ ಡೋಸ್ ಕೊಡೋದ್ರಿಂದ ಇಲ್ಲ ಬಿಫೋರ್ 4 hours ರಿಪೀಟೆಡ್ಲಿ ಪ್ಯಾರಾಸಿಟಮಾಲ್ ಕೊಡೋದ್ರಿಂದ ಎಕ್ಸೆಸಿವ್ ಪ್ಯಾರಾಸಿಟಮಾಲ್ ಕೊಟ್ಟಿರೋದೇನಿದೆ ಅದು ಲಿವರಲ್ಲಿ ಡೆಪಾಸಿಟ್ ಆಗಿ ಲಿವರಲ್ಲಿ ಪ್ಯಾರಾಸಿಟಮಾಲ್ ಪಾಯ್ಸನಿಂಗ್ ಆಗಿ ಇದು ಮಕ್ಕಳಲ್ಲಿ ಲಿವರ್ ಫೇಲ್ಯೂರ್ಗೂ ಕಾರಣವಾಗುತ್ತೆ. ರಾಂಗ್ ಡೋಸ್ ಕೊಟ್ಟು ಅಥವಾ ಪ್ಯಾರಾಸಿಟಮಾಲ್ನ ಮಿಸ್ಯೂಸ್ ಮಾಡಿ ನಿಮ್ಮ ಮಕ್ಕಳ ಹೆಲ್ತನ್ನ ನೀವೇ ಹಾಳು ಮಾಡಬೇಡಿ.